ಇದೇ 24ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಸಕ್ತ ರಾಜಕಾರಣ ಮತ್ತು ಮಹಿಳಾ ಅಸ್ಮಿತೆ ಎಂಬ ವಿಷಯದ ಕುರಿತು ಮುಕ್ತ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಸಮಾನ ಮನಸ್ಕರ ವೇದಿಕೆಯ ಡಾಕ್ಟರ್ ಮೀನಾಕ್ಷಿ ಬಾಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶತಮಾನಗಳಿಂದಲೂ ಸ್ತ್ರೀಯರ ಮೇಲೆ ಅಧಿಕಾರ ದಬ್ಬಾಳಿಕೆ ನಡೆಯುತ್ತಲೇ ಬರುತ್ತಿದೆ. ಅದನ್ನು ಮುಂದುವರಿಸುವ ಲಕ್ಷಣಗಳು ಕಾಣುತ್ತಿರುವ ಪುರುಷ ಸಮಾಜ ಮಹಿಳೆಯ ದೇಹವನ್ನ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿರುವ ವಿಷಯ ಕುರಿತು ಚರ್ಚಿಸಲು ಪ್ರಸಕ್ತ ರಾಜಕಾರಣ ಮತ್ತು ಮಹಿಳಾ ಅಸ್ಮಿತೆ ಎಂಬ ವಿಷಯದ ಮೇಲೆ ಮುಕ್ತ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂವಾದದಲ್ಲಿ ವಿದ್ಯಾರ್ಥಿನಿಯರು, ಮಹಿಳೆಯರು, ನಾಗರಿಕರು ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು. ಹಾಗೆ ನೀವೇ ವರದಿ ಮಾಡಿರುವ ಹಾಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಯುವತಿಯರ ಹತ್ಯೆಗಳು ಮತ್ತು ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇವೆ. ದಿನ ಬೆಳಗಾದರೆ ಹೆಣ್ಣು ಮಕ್ಕಳನ್ನು ಕೊಚ್ಚಿ ಆಗ್ತಾ ಇದೆ. ಪ್ರೀತಿ ಮಾಡ್ತೀನಂದ್ರೂ ಕೊಲ್ತಾರೆ, ಪ್ರೀತಿ ವಲ್ಲ ಅಂಥೇಳಿ ನಿರಾಕರಣೆ ಮಾಡಿದ್ರೂ ಕೊಲ್ತಾರೆ, ಮದುವೆ ಆದ ನಂತರ ಆದರೂ ಕೊಲ್ತಾರೆ, ಮಕ್ಕಳಾದ್ರೂ ಕೊಲ್ತಾರೆ. ಏನು ಹೇಳಿದ್ರು ಕೂಡ ಇಷ್ಟು ಬರ್ಬರಿಕವಾಗಿ ಕೊಚ್ಚಿ ಅಪರಿಚಿತರು ಕೊಲ್ತಾರೆ, ಗಂಡ ಕೊಲ್ತಾನೆ, ಪ್ರೇಮಿ ಕೊಲ್ತಾರೆ, ಅಕ್ಕದವರು ಪಕ್ಕದವರು ಅವಮರ್ಯಾದೆ ಹತ್ಯೆ ಅಂತ ತಿಳ್ಕೊಂಡು ಹೇಳಿ ತಾಯಿ ತಂದೆ ಎಲ್ಲರೂ ಕೊಚ್ಚಿ 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 ಹಾಕ್ತಿರುವಂಥ ಈ ಕಾಲದಲ್ಲಿ, ಈ ದುರ್ಕಾಲದಲ್ಲಿ ಇವತ್ತು ಏನು ಇದಕ್ಕೆ ಕಾರಣಗಳು ಏನು, ಇದನ್ನು ನಾವು ಪತ್ತೆ ಹಚ್ಚಬೇಕಾಗಿದೆ. ಈಗನೇ ಕೊಲೆಗಳು ಹೆಚ್ಚಾಗ್ತಾ ಇವೆಯಾ ಅಥವಾ ಹೀಗೆ ಆದ ಕೊಲೆ ಮತ್ತು ದೌರ್ಜನ್ಯಗಳನ್ನು ಹೆಚ್ಚು ರಾಜಕೀಕರಣಗೊಳಿಸಲಾಗ್ತಾ ಇದೆಯಾ? ಒಂದು ಕೊಲೆಗಳು ಹೆಚ್ಚಾಗ್ತಾ ಇವೆ ಅನ್ನುವಂಥದ್ದು, ಮಹಿಳೆಯರನ್ನ ಕೊಚ್ಚಿ ಕೊಲ್ಲಲಾಗ್ತಾ ಇದೆ ಅನ್ನುವಂಥದ್ದು ಮತ್ತು ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಒಂದು ನೆಲೆ ಸಮಾಜದ ರೋಮದಲ್ಲಿ ಹೆಚ್ಚು ಗಟ್ಟಿಗೊಳ್ತಾ ಇದೆ ಅನ್ನೋದು ಚಿಂತಾಜನಕ ಸ್ಥಿತಿ. ಆದರೆ ಮಹಿಳೆಯರ ಕೊಲೆಗಳನ್ನು ತಮ್ಮ ರಾಜಕೀಯ ಹಿತಾಸಕ್ತಿಗೆ ದಾಳಗಳಾಗಿ ಬಳಸಿಕೊಳ್ತಾ ಇರೋದು, ಅದು ಆ ಪಕ್ಷ ಇರ್ಬೋದು, ಈ ಪಕ್ಷ ಇರ್ಬೋದು, ಯಾವ ಪಕ್ಷನೇ ಇರ್ಬೋದು, ತಮ್ಮ ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ ಮಹಿಳೆಯರ ದೇಹವನ್ನೇ ಅಸ್ತ್ರವಾಗಿಸಿಕೊಳ್ತಕ್ಕಂಥದ್ದು, ಮಹಿಳೆಯರನ್ನೇ ಜಾಹೀರಾತುಗಳು ಕೂಡ ತಮ್ಮ ಬಂಡವಾಳ ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವನ್ನು ಕುರಿತು ಎಲ್ಲ ಸಮಾನ ಮನಸ್ಕರ ವೇದಿಕೆಗಳು, ಇದರೊಳಗೆ ಮಹಿಳಾ ಸಂಘಟನೆಗಳಿವೆ, ವಿದ್ಯಾರ್ಥಿ ಸಂಘಟನೆಗಳಿವೆ, ಯುವ ಸಂಘಟನೆಗಳಿವೆ, ಪ್ರಗತಿಪರ ಆಲೋಚನೆ ಉಳ್ಳುವಂಥ ಎಲ್ಲ ಸಂಘಟನೆಗಳು ಸೇರಿಕೊಂಡು ನಾಳಿನ ದಿವಸ ಕನ್ನಡ ಭವನದಲ್ಲಿ ಒಂದು ಮುಕ್ತ ಸಂವಾದವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಎಲ್ಲ ಲೇಖಕಿಯರು, ಚಿಂತಕರು, ಹೋರಾಟಗಾರರಂತೂ ಸೈ ವಿದ್ಯಾರ್ಥಿಗಳು ಇವ್ರನ್ನೆಲ್ಲ ಸೇರಿಸಿ ಒಂದು ಮುಕ್ತ ಸಂವಾದವನ್ನು ಏರ್ಪಡಿಸ್ತಾ ಇದ್ದೇವೆ. ಇದರ ಹಿಂದಿರ್ತಕ್ಕಂಥ ಆರ್ಥಿಕ, ಸಾಮಾಜಿಕ, ರಾಜಕೀಯ ಕಾರಣಗಳು ಏನು ಮತ್ತು ಅದರ ಪರಿಣಾಮ ಏನು, ಪರಿಹಾರಗಳೇನು, ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಸೇರಿಸಿ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ನಮಗೆ ದೊರಕ್ತಾರೆ. ಯಾಕಂದರೆ ಈಗ ಅನೇಕ ಕಡೆ ಪರೀಕ್ಷೆಗಳು ನಡೆದಿವೆ, ವಿದ್ಯಾರ್ಥಿಗಳ ಲಭ್ಯತೆ ಕಡಿಮೆ ಇದೆ. ಇವುಗಳ ನಡುವೆಯೂ ಕೂಡ ನಾವು ಬೇರೆ ಬೇರೆ ಸಂಘಟನೆ ಮೂಲಕ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಸಂವಾದವನ್ನು ಏರ್ಪಡಿಸ್ತಾ ಇದ್ದೇವೆ. ಅಂದರೆ ಕೇವಲ ಯಾವುದೋ ಒಂದು ಊರಲ್ಲಿ ಅಲ್ಲ, ಎಲ್ಲ ಊರಲ್ಲಿ ಈ ಘಟನೆಗಳು ನಡೀತಾ ಇವೆ. ಘಟನೆಗಳು ನಡೀತಾ ಇವೆ. ಇಂಥ ಘಟನೆಗಳನ್ನು ತಡೆ ಹಿಡಿಲಿಕ್ಕೆ ಬೇಕಾದಂಥ ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ, ಸರ್ಕಾರಕ್ಕೆ, ವಿರೋಧ ಪಕ್ಷದವರಿಗೆ ಎಲ್ಲರಿಗಿರಬೇಕಾದದ್ದು. ಆದರೆ ಅಲ್ಲಿ ನೋಡಿದ್ರೆ ಅದನ್ನು ಒಂದು ರಾಜಕೀಯ ಅಜೆಂಡಾ ಮಾಡ್ಕೊಳ್ಳೋದು ಬಿಟ್ಟರೆ, ಅದೊಂದು ಡಿಬೇಟಿನ ವಿಷಯ ಮಾಡೋದನ್ನು ಬಿಟ್ಟರೆ, ಸಮರ್ಥನೆ ಮಾಡಿಕೊಳ್ಳೋದು, ಕೆಸರು ಎರಚಾಟ ಮಾಡ್ತಕ್ಕಂಥದ್ದು, ಕೆಲವೊಂದು ಸಾವುಗಳು ಸಂಭವಿಸಿದಾಗ ಮತ್ತು ಆಯಾ ಸಾವುಗಳು ಮಹಿಳೆಯರೇ ಆ ರೀತಿ ಸತ್ತಿರ್ತಕ್ಕಂಥ ಮಹಿಳೆಯರನ್ನು ಜಾತಿ ಆಧಾರಿತವಾಗಿ, ಧರ್ಮ ಆಧಾರಿತವಾಗಿ ಗುರುತಿಸೋದು. ಅವರವ್ರ ಜಾತಿಯವರಿದ್ದರೆ, ಬಲಿಷ್ಠ ಜಾತಿಯವರಿದ್ದರೆ ಅವರವರೇ ನಿಂತು ಪ್ರತಿಭಟನೆ ಅನ್ನುವಂಥ ಒಂದು ವಿದ್ಯಮಾನವನ್ನೇ ಅಪಸವ್ಯಗೊಳಿಸುತ್ತಿರುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹೌದಲ್ಲ? ಯಾವ ಜಾತಿಯ ಮಹಿಳೆ ಸತ್ಲು ಅಥವಾ ಯಾವ ಜಾತಿಯವರು ಹೊಡೆದ್ರು ಅನ್ನೋದಲ್ಲ ಇಲ್ಲಿ ಚರ್ಚೆ ಆಗಬೇಕಾಗಿತ್ತು. ಇಲ್ಲಿ ಚರ್ಚೆ ಆಗಬೇಕಾಗಿತ್ತು ಆ ಮಹಿಳೆಯನ್ನು ಯಾತಕ್ಕಾಗಿ ಕೊಲೆ ಮಾಡಲಾಯಿತು, ಅವಳು ಮಾಡಿರ್ತಕ್ಕಂಥ ತಪ್ಪೇನು, ಹಾಗೆ ಕೊಚ್ಚಿ ಬರ್ಬರಿಕವಾಗಿ ಕೊಲೆ ಮಾಡುವಷ್ಟು ಯುವಕರ ಮನಸ್ಸು ಹಾಗೆ ಎಷ್ಟು ಕಠಿಣ ಆಗ್ತಾ ಇದೆ, ಯಾತಕ್ಕಾಗ್ತಾ ಇದೆ.
ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.